ಬಸವರಾಜ್ ಪಡುಕೋಟೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಎಂ ಬಸವರಾಜ್ ಪಡುಕೋಟೆಯವರ ಕನ್ನಡ ಪ್ರೀತಿ, ಕನ್ನಡ ಪರ ಹೋರಾಟಗಳು, ಬಡಜನ ಮತ್ತು ಕಾರ್ಮಿಕರ ಮೇಲಿರುವ ಪ್ರೀತಿ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಪಡುಕೋಟೆ ಇದ್ದಲ್ಲಿ ಕನ್ನಡಕ್ಕೆ ಜಯ ಎನ್ನುವ ಕನ್ನಡಿಗರು ಬಸವರಾಜ್ ಪಡುಕೋಟೆಯವರ ಕನ್ನಡ ಸೇವೆಗೆ ಶರಣಾಗಿದ್ದಾರೆ. ಮಾತೃಭಾಷೆ ಮರಾಠಿಯಾಗಿದ್ರೂ ಕನ್ನಡ ಸೇವೆಗಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ. ಹಾಗಾಗಿ ಎಂ ಬಸವರಾಜ್ ಪಡುಕೋಟೆಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ಪಡುಕೋಟೆಯವರ ಕನ್ನಡ ಪ್ರೀತಿ, ಕನ್ನಡ ಪರ ಹೋರಾಟಗಳು, ಬಡಜನ ಮತ್ತು ಕಾರ್ಮಿಕರ ಮೇಲಿರುವ ಪ್ರೀತಿ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಪಡುಕೋಟೆ ಇದ್ದಲ್ಲಿ ಕನ್ನಡಕ್ಕೆ ಜಯ ಎನ್ನುವ ಕನ್ನಡಿಗರು ಬಸವರಾಜ್ ಪಡುಕೋಟೆಯವರ ಕನ್ನಡ ಸೇವೆಗೆ ಶರಣಾಗಿದ್ದಾರೆ. ಮಾತೃಭಾಷೆ ಮರಾಠಿಯಾಗಿದ್ರೂ ಕನ್ನಡ ಸೇವೆಗಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ. ಹಾಗಾಗಿ ಎಂ ಬಸವರಾಜ್ ಪಡುಕೋಟೆಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ಸುರೇಶ್ ಸಿದ್ದಗೌಡ ನಾರಪ್ಪಗೋಳ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. GTV ನ್ಯೂಸ್ ಚಾನಲ್ ತುಂಬ ಅದ್ಭುತ ಕೆಲಸ ಮಾಡಿದೆ. ಇವತ್ತು ಹೋರಾಟಗಾರರಿಗೆ ಎಲ್ಲ ಒಳ್ಳೆ ಸಮಾಜ ಸೇವೆ ಮಾಡೋರನ್ನ ಒಳ್ಳೆ ಗುರುತಿಸ್ಬಿಟ್ಟು ಯುವರತ್ನ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಮ್ಮ GTV ವಾರ್ತೆಗೆ ಧನ್ಯವಾದಗಳು, ಶುಭಾಶಯಗಳು ಹೇಳ್ತೀನಿ. ಯಾಕಂದರೆ ಭಾಳ ಖುಷಿ ಆಯಿತು ನನಗೆ. ನಾನು 35 ವರ್ಷ ಹೋರಾಟದಲ್ಲಿ ಮೊದಲನೇ ಸಲ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಭಾಳ ಹೆಮ್ಮೆ ಆಯಿತು. ಈ ಮಾಧ್ಯಮ GTV ಇನ್ನೂ ಎತ್ತರ ಬೆಳೀಲಿ, ಇಡೀ ಕರ್ನಾಟಕದ ಚೆನ್ನಾಗಿ ಬೆಳೀಲಿ. ನಾವು ನಿಮ್ಮೊಂದಿಗೆ ಇರ್ತೀವಿ. GTV ಒಂದಿಗೆ. ನನ್ನ ಮೇಲೆ 48 ಕೇಸು, 17 ಸಲ ಜೈಲು, ನಾಡು ನುಡಿಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗೆ ಇವತ್ತು ಗುರುತಿಸಿದಾರಲ್ಲ, ತುಂಬ ಧನ್ಯವಾದಗಳು, ಖುಷಿ ಆಯ್ತು ನನಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.